ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ದಾಖಲಾತಿ ಪ್ರಾರಂಭ. ಚಿಂತಾಮಣಿ ನಗರದ ಎಂಜೆ ರಸ್ತೆಯ ಆದರ್ಶ ಚಿತ್ರಮಂದಿರದ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ 2026-27ನೇ ಸಾಲಿನ ಪ್ರೀಸ್ಕೂಲ್, ಎಲ್ಕೆಜಿ, ಯುಕೆಜಿ 1ನೇ ತರಗತಿಯಿಂದ 9ನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿವೆ. ನಮ್ಮಲ್ಲಿ ಯೋಗ, ಕರಾಟೆ, ಡ್ಯಾನ್ಸ್, ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ. ನಮ್ಮಲ್ಲಿ ಫ್ರೀ ಸ್ಕೂಲ್, ಲ್ಯಾಬ್, ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್, ಡಿಜಿಟಲ್ ಕ್ಲಾಸ್ ರೂಮ್, ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ನೀಡಲಾಗುವುದು. ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು. ಒಮ್ಮೆ ಭೇಟಿ ಕೊಡಿ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆ, ಎಂಜೆ ರಸ್ತೆ, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ 8772776567 ಮತ್ತು 9164976866 ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸುವುದು. ಬಟ್ಲಹಳ್ಳಿ ಠಾಣೆ ಬಳಿ ಶವವಿಟ್ಟು ಪ್ರತಿಭಟನೆ ಮಾಡಿದ ಬೈರೇಬಂಡ ಗ್ರಾಮದ 18 ಮಂದಿ ವಿರುದ್ಧ ಪ್ರಕರಣ ದಾಖಲು. ಅಕ್ರಮ ಗುಂಪು ಕಟ್ಟಿಕೊಂಡು ಠಾಣಾ ಆವರಣದೊಳಗೆ ಅಕ್ರಮ ಪ್ರವೇಶ ಮಾಡಿ ಸರ್ಕಾರಿ ಕೆಲಸಕ್ಕೆ ಅಡ್ಡಿ ಉಂಟು ಮಾಡಿ ಪೊಲೀಸರನ್ನು ತಡೆದು ಠಾಣಾ ಮುಂಭಾಗದಲ್ಲಿ ಮೃತದೇಹವನ್ನಿಟ್ಟು ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಿದ ಬಗ್ಗೆ ಠಾಣೆಯ ಸಿಬ್ಬಂದಿ ರವಿಕುಮಾರ್ ನೀಡಿದ ದೂರಿನ ಮೇಲೆ ಬೈರೇಬಂಡ ಗ್ರಾಮದ 18 ಮಂದಿಯ ವಿರುದ್ಧ ಚಿಂತಾಮಣಿ ತಾಲೂಕಿನ ಬಟ್ಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಲಾಗಿದೆ. ಇದೇ ಮೇ 14ರಂದು ಗುರುವಾರ ಬೈರೇಬಂಡ ಗ್ರಾಮದ ವೆಂಕಟಣ್ಣಪ್ಪ ಎಂಬುವರು ತನ್ನ ಅಪ್ರಾಪ್ತ ವಯಸ್ಸಿನ ಮಗನಿಗೆ ಮದುವೆ ಮಾಡುತ್ತಿದ್ದಾರೆ ಎಂದು ಅಪರಿಚಿತ ವ್ಯಕ್ತಿಯೊಬ್ಬರು ಪೊಲೀಸ್ ಕಂಟ್ರೋಲ್ ರೂಮ್ಗೆ ಮಾಹಿತಿ ನೀಡಿದ್ದರು. ಸದರಿ ಮಾಹಿತಿ ಮೇರೆಗೆ 112 ಪೊಲೀಸರು ಮತ್ತು ಬಟ್ಲಹಳ್ಳಿ ಠಾಣೆ ಪೊಲೀಸರು ಗುರುವಾರ ರಾತ್ರಿ ಗ್ರಾಮಕ್ಕೆ ಭೇಟಿ ನೀಡಿ ವೆಂಕಟಣ್ಣರವರಿಗೆ ಅಪ್ರಾಪ್ತ ವಯಸ್ಸಿಗೆ ಮದುವೆ ಮಾಡದಂತೆ ಬುದ್ಧಿ ಸಹ ಹೇಳಿ ಹೋಗಿದ್ದರು. ನಂತರ ರಾತ್ರಿ ಸುಮಾರು 1:30 ಗಂಟೆಯಲ್ಲಿ ವೆಂಕಟಣ್ಣರವರಿಗೆ ಹೃದಯಾಘಾತವಾಗಿದ್ದು ವೆಂಕಟಣ್ಣರವರನ್ನು ಅವರ ಸಂಬಂಧಿಕರು ಚಿಂತಾಮಣಿಯ ಡೆಕ್ಕನ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅಲ್ಲಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗುತ್ತಿದ್ದಾಗ ಮಾರ್ಗ ಮಧ್ಯೆ ಹೊಸಕೋಟೆ ಬಳಿ ಮೃತಪಟ್ಟಿದ್ದಾರೆ. ಮೃತನ ಸಾವಿಗೆ ಪೊಲೀಸರೇ ಕಾರಣ ಎಂದು ದೂರಿ ಸುಮಾರು 50ರಿಂದ 60 ಜನರ ಗುಂಪು ಮೃತ ವೆಂಕಟಣ್ಣಪ್ಪರವರ ಮೃತದೇಹವನ್ನು ಮೇ 15ರಂದು ಗುರುವಾರ ಬೆಳಗ್ಗೆ ಠಾಣೆಯ ಮುಂದೆ ಇಟ್ಟು ಗಲಾಟೆ ಮಾಡಲು ಬಂದಾಗ ಠಾಣಾಧಿಕಾರಿಯಾದ ಎಎಸ್ಐ ಬಾಬ್ಜಾರ್ ಮತ್ತು ನಾನು ಮೃತದೇಹವನ್ನು ಠಾಣೆಯ ಬಳಿ ಏಕೆ ಇಡುತ್ತಿದ್ದೀರಿ ಎಂದು ಕೇಳಿ ಅದನ್ನು ತಡೆಯಲು ಹೋದಾಗ ಅವರು ನಮ್ಮನ್ನು ತಳ್ಳಿಕೊಂಡು ನಮ್ಮ ಮಾತನ್ನು ಲೆಕ್ಕಿಸದೆ ನಮ್ಮನ್ನು ಅಡ್ಡಗಟ್ಟಿ ನೀವು ಯಾರು ನಮ್ಮನ್ನು ಕೇಳುವುದಕ್ಕೆಂದು ಹೇಳಿ ಠಾಣೆಯ ಮುಂಭಾಗದಲ್ಲಿ ಮೃತದೇಹವನ್ನಿಟ್ಟು ಪ್ರತಿಭಟನೆ ಮಾಡಿದ್ದಾರೆ. ಅಕ್ರಮ ಗುಂಪು ಕಟ್ಟಿಕೊಂಡು ಠಾಣಾ ಆವರಣದೊಳಗೆ ಅಕ್ರಮ ಪ್ರವೇಶ ಮಾಡಿ ಸರ್ಕಾರಿ ಕೆಲಸಕ್ಕೆ ಅಡ್ಡಿ ಉಂಟು ಮಾಡಿ ಪೊಲೀಸರನ್ನು ತಡೆದು ಠಾಣಾ ಮುಂಭಾಗದಲ್ಲಿ ಮೃತದೇಹವನ್ನಿಟ್ಟು ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಿದ ಬೈರೇಬಂಡ ಗ್ರಾಮದವರು ಸೇರಿದಂತೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಈತಮಾಕನಹಳ್ಳಿ ಗ್ರಾಮ ಮತ್ತು ದೇವನಹಳ್ಳಿ ತಾಲೂಕು ಹೊಸೂರು ಗ್ರಾಮದವರು ಸೇರಿ ಒಟ್ಟು ಪುರುಷರು ಮತ್ತು ಮಹಿಳೆಯರು ಸೇರಿ ಒಟ್ಟು 18 ಮಂದಿ ವಿರುದ್ಧ ಭಾರತೀಯ ದಂಡ ಸಂಹಿತೆ 2023 ಪ್ರಕಾರ 189/2, 126/2, 132, 329/4, 221, 285 ಮತ್ತು 190 ರೀತಿಯ ಪ್ರಕರಣ ದಾಖಲಿಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ನಾವು ಒಂದು ಮದುವೆ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ವಿ. ಅದರಲ್ಲಿ ಫಸ್ಟ್ನೇ ಸಲ ಪೊಲೀಸ್ನವ್ರು ಬಂದು ನಿಮಗೆ ಇದು ತೊಂದರೆ ಆಗಿದೆ, ಮೈನಾರಿಟಿ ಇಲ್ಲ ಹುಡುಗನಿಗೆ ಅಂತ ಹೇಳ್ಬಿಟ್ಟು ಗಲಾಟೆ ಮಾಡಿದರು. ಒಂದು ಪ್ರೋಗ್ರಾಮನ್ನು ನಿಲ್ಲಿಸ್ಬಿಡಿ ಅಂದರು. ಅವ್ರಿಗೆ ಒಂದು ಗೌರವ ಕೊಟ್ಬಿಟ್ಟು ನಾವು ಆ ಪ್ರೋಗ್ರಾಮನ್ನು ನಿಲ್ಲಿಸ್ಬಿಟ್ಟಿದ್ದೀವಿ. ಮತ್ತೆ 2ನೇ ಸಲ ಬಂದರು. ನಾವು ಅಡುಗೆ ಮನೆಯಲ್ಲಿ ಇದ್ವಿ. ಅಡುಗೆ ಮನೆಯಲ್ಲಿದ್ದಾಗ 2ನೇ ಸಲ ಬಂದರು. ನಾನು ಅಡುಗೆ ಮನೆಯಲ್ಲಿದ್ದಾಗ ನಮ್ಮ ತಮ್ಮನ ಕರ್ಕೊಂಡೋಗಿ ಕೆರೆಯಲ್ಲಿ ಒಂದು ಇಲ್ಲಿ ಪಕ್ಕದಲ್ಲಿ ಕೆರೆ ಇದೆ, ಆ ಕೆರೆಗೆ ಕರ್ಕೊಂಡೋಗಿ ಏನು ಮಾತಾಡಿದಾರೋ ಗೊತ್ತಿಲ್ಲ. ಅವನು ಎದುರಿಸ್ಕೊಂಡು ಬಂದುಬಿಟ್ಟು ಅವನು ಸ್ವಲ್ಪ ಇದು ಮಾಡಿ ಮನೇಲಿ ಮಲಗಿದ್ರು. ಮನೇಲಿ ಮಲಗಿದಾಗ ಮತ್ತೆ ವಾಮೆಂಟು ಇದೆಲ್ಲ ಇದಾಯಿತು. ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ವಿ. ಚಿಂತಾಮಣಿ ಡೆಕ್ಕನ್ ಹಾಸ್ಪಿಟ್ಲಲ್ಲಿ ತೋರಿಸಿದ್ವಿ. ಇಲ್ಲಿ ಸೀರಿಯಸ್ಸು, ಇಲ್ಲಿ ಆಗಲ್ಲ, ಬೆಂಗಳೂರು ಕರ್ಕೊಂಡೋಗಿ, ಇಲ್ಲಾಂದರೆ ಕೋಲಾರ ಕರ್ಕೊಂಡೋಗಿದ್ರು. ಬೆಂಗಳೂರು ಕರ್ಕೊಂಡೋಗೋಕ್ಕಾಗಿ ನಾವು ಹೊಸಕೋಟೆ ತಾಲೂಕಲ್ಲಿ ಬ್ರಿಡ್ಜ್ ಹತ್ರ ಹೋಗಿ ಕರ್ಕೊಂಡೋಗಿದ್ವಿ. ಅಲ್ಲಿ ಹೋಗೋಷ್ಟಿಗೆ ನಮ್ಮ ತಮ್ಮಂದು ಪ್ರಾಣ ಕಳೆಯಿತು. ಅಲ್ಲಿಂದ ಹಾಕ್ಕೊಂಡ್ಬಂದು ಮತ್ತೆ ಪೊಲೀಸ್ ಸ್ಟೇಷನ್ ಹತ್ರ ಹೋಗಿ ಇದು ಮಾಡ್ಕೊಂಡು ಬಂದಿದ್ದೀವಿ. ಇದೀಗ ನಮ್ಮ ಕಾರ್ಯಕ್ರಮವನ್ನು ನಡೆಸೋಕ್ಕೆ ನಾವು ಸಿದ್ಧವಾಗಿದ್ದೀವಿ. ಲಿಖಿತ ರೂಪದಲ್ಲಿ ಕಂಪ್ಲೇಂಟ್ ಆಗಿ ಸಲ್ಲಿಸಿಲ್ಲ. ಇದ್ರ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಳಬೇಕು. ನಮ್ಗೆ ನ್ಯಾಯ ಸಿಗಬೇಕು. ಇದು ಯಾವುದೇ ಆಗಿಲ್ಲ. ಒಂದು ಗುಮಾನ ಮೇಲೆ ಬಂದು ನಮ್ಮನ್ನು ಬೆದರಿಸಿದ್ದಾರೆ ಈ ಊರಲ್ಲಿ. ಇಂಥ ಕಾರ್ಯಕ್ರಮನೂ ಮಾಡಬಾರ್ದು ಅಂತ ಹೇಳ್ಬಿಟ್ಟು. ಯಾಕೆ ಅವ್ರಿಗೆ ಮೈನಾರಿಟಿ ಆಗಿದೆ, ಎಲ್ಲ ಆಗಿದೆ. ನಾವು ಇಷ್ಟೊಂದು ಕಾರಣ ಎಲ್ಲ ಮಾಡೋಕ್ಕೆ ಹೋಗಿ ನಮ್ಮನ್ನು ತೊಂದರೆ ಯಾಕಣ್ಣ ಮಾಡಿದ್ದಾರೆ ಇಲ್ಲಿ.